ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನ ಶುರು ಮಾಡೋಣ. ಪುಟಿ ಪುಟಿ ಬಾ, ಪುಟಿ ಪುಟಿ ಬಾರೇ ಬಾ. ಹೇ ನಡಿ, ಅವಳಿಗೆ ಜಾಗ ಬಿಡು. ಬಾರೆ. ನಡಿ. ಪಾಚಣಿದ್ದ? ಹಾಂ, ಪಾಚಣಿದ್ದಮ್ಮ. ಬಾ. ಅವ್ರ ಅಮ್ಮನ ಹತ್ರ ಹೋಗೋದು. ನಡಿ, ಹೋಗು, ನಿಮ್ಮ ಅಮ್ಮನ ಹತ್ರ ಹೋಗು. ಇನ್ನು ನೀವು ನೋಡ್ದಂಗೆ ನನ್ನ ಮಾರ್ನಿಂಗ್ ಈ ಥರ ಶುರುವಾಗುತ್ತೆ. ಬೆಳಗಿನ ಜಾವ ಬೇಗನೆ ಫಾರ್ಮ್ ಹತ್ರ ಓಡಿ ಬರ್ತೀವಿ. ಇನ್ನು ಬಂದಿದ್ದ ತಕ್ಷಣವೇ ಇನ್ನು ಪುಟ್ಟಿನ ಮಾತಾಡಿಸ್ಕೊಂಡು ಅವಳನ್ನ ಕರ್ಕೊಂಡು ಬಂದು ಸುತ್ತ ಅಂತೂ ಎಷ್ಟು ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಇರುತ್ತೆ, ಪ್ರಾಣಿಗಳ ಸೌಂಡ್ ಕೇಳಿಸ್ತಾ ಇರುತ್ತೆ, ನಮ್ಮ ಹಸುಗಳು. ಆಮೇಲೆ ನನ್ನ ಪುಟ್ಟಿನೇನೋ ಮಾತಾಡಿಸಿದಾಗ ಅವಳ ರಿಯಾಕ್ಷನ್ನು, ನಮ್ಮ ಕರುಗಳ ರಿಯಾಕ್ಷನ್ನು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂಥರ ಪೀಸ್ಫುಲ್ಲಾಗಿ ಡೇ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿಯಾದಂಥ ಗಜ್ಜಿ ಬಿಜ್ಜಿ ಥರ ಏನೂ ಇರಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಮೈಂಡಲ್ಲಿ ಏನೂ ಇರಲ್ಲ, ಇವತ್ತು ಏನು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹಂಗಿದೆ ಹಿಂಗಿದೆ, ಆ ಒತ್ತಡ ಇದೆ ಅಂತ ಏನೂ ಇಲ್ಲ. ಆರಾಮಾಗಿರುತ್ತೆ ಮೈಂಡಂತೂ, ಅಷ್ಟು ಪೀಸ್ಫುಲ್ಲಾಗಿರುತ್ತೆ. ಇನ್ನು ಬಂದು ಇನ್ನು ವರ್ಕ್ ಸ್ಟಾರ್ಟು. ಹಾಲು ಕರಿಯೋದು, ಸಗಣಿ ಎತ್ತಾಕೋದು, ಅವುಗಳನ್ನ ವಿಚಾರಿಸ್ಕೊಳ್ಳೋದು ಎಲ್ಲನೂ. ಸೊ ಮಾರ್ನಿಂಗ್ ನನ್ನ ಡೇ ಹೀಗೆ ಇರುತ್ತೆ. ಇದಕ್ಕಿಂತ ಮುಂಚೆ ನನ್ನ ಡೇ ಹೇಗಿರುತ್ತೆ ಅನ್ನೋದನ್ನ ನಾನು ಅಂದರೆ ಅರ್ಲಿ ಮಾರ್ನಿಂಗ್ ಯಾವ ಥರ ಇರುತ್ತೆ ಅನ್ನೋದು ಒಂದು ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅದನ್ನು ತುಂಬ ಜನಕ್ಕೆ ಇಷ್ಟ ಆಗ್ಬೋದು ಅಂತ. ಸೊ ಇನ್ನು ಇವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ಳೋಣ ಅಂದರೆ, ತುಂಬ ಜನ ಕೇಳ್ತಾಯಿದ್ರಿ, ನೀವು ಇಷ್ಟೊಂದು ಕೆಲಸ ಮಾಡ್ತೀರಾ, ನಿಮಗೆ ಸುಸ್ತಾಗಲ್ವಾ, ಯಾಕೆ ಇಷ್ಟೊಂದು ಹೋರಾಡ್ತಾ ಇದ್ದೀರಾ, ಯಾಕೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ತುಂಬ ಜನ ಕೇಳ್ತಾಯಿದ್ರು. ನೀವಿವತ್ತು ಏನು ನೋಡ್ತಾ ಇದ್ದೀರಲ್ಲ ಅನು, ಸೊ ಈ ಅನು ಹಿಂಗಿರಲಿಲ್ಲ. 5 ವರ್ಷದ ಹಿಂದೆ ಈ ಅನುವಾಗಿರಲಿಲ್ಲ. ಅಷ್ಟು ಲೇಝಿ ಅಂದರೆ ಲೇಝಿ, ನನಗಿಂತ ಲೇಝಿ ಯಾರೂ ಇಲ್ಲ ಅಂತಲೇ ಅನ್ಕೊಬೋದು, ಅಷ್ಟು ಲೇಝಿ. ಸ್ಕೂಲ್ಗೆ ನನಗೆ 8:15 ಸ್ಕೂಲ್ ಇದ್ದರೆ 8 ಗಂಟೆಗೆ ಎದ್ದೇಳ್ತಾ ಇದ್ದೆ, 5 ನಿಮಿಷಕ್ಕೆ ರೆಡಿ ಆಗ್ತಾಯಿದ್ದೆ. ಅಪ್ಪ ಅಮ್ಮ ಬಾಕ್ಸ್ ಎಲ್ಲ ಹಾಕಿ ಇಡ್ತಾಯಿದ್ರು, ಅಕ್ಕನೂ ಬುಕ್ಸ್ ಎಲ್ಲ ಎತ್ತಿಕ್ತಾಯಿದ್ದು, ಸೀದಾ ಬ್ಯಾಗ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇರೋದೆ. ಅಷ್ಟು ಲೇಝಿ. ನಾವು ಕಾಲೇಜ್ಗೆ ಹೋದಾಗೂ ಅಷ್ಟೇ, ಕಾಲೇಜಿಂದ ಬಾ, ಮಲ್ಕೋ, ಆರಾಮಾಗಿ ತಿನ್ಕೊ ಉಂಡ್ಕೊಂಡು ಓಡಾಡು, ಇಷ್ಟು ಲೇಝಿ ಇದ್ದೆ. ಬಟ್ ಇವಾಗ ಇಷ್ಟು ಬದಲಾಗೋಕ್ಕೆ ಕಾರಣ ಈ 5 ವರ್ಷ ನಾನು ಕಲ್ತಿರೋ ಪಾಠಗಳು ಅಂತಲೇ ಹೇಳ್ಬೋದು. ಅಷ್ಟು ಇದ್ರಾಗಿ ಕಲಿಸಿದ್ದಾರೆ ನನಗೆ ಪಾಠನ. ಬರೇ ಬರೇ ಪುಟಿ, ಹೋಗ ಆ ಕಡೆ, ಅವ್ರು ಬುದ್ದಿತಾರೆ, ಕೊಡ್ತೀನಿ ಇರೋ.
ಕೊಡ್ತೀನಿ ಇರು, ಕಿತ್ತಾಡಬಾರ್ದು. ಅವ್ರು ಕಿತ್ತಾಡ್ತಾರೆ, ನೀನು ಯಾಕೆ ಕಿತ್ತಾಡ್ತೀನಿ? ನೀನೇನ್ಕಮ್ಮ? ಕೊಡ್ತೀನಿ ಇರಮ್ಮ. ಇನ್ನು ಸೀದಾ ಮನೆಗೆ ಬಂದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತೊಂದು ಮೇಕಪ್ ಆರ್ಡ್ರ್ ಕೂಡ ಇತ್ತು. ಹಾಗಾಗಿ ಒಂದು ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತೇಳಿ 7 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದು ಇನ್ನು ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಅದೇ ಹೇಳಿದ್ನಲ್ಲ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಯಾಕೆ ಆಗಬೇಕು ಅಂದರೆ 5 ವರ್ಷದಿಂದ ನಾನು ಹಂಗಿರಲಿಲ್ಲ. ಸೊ ಈ ಮದುವೆ ಆದಮೇಲೆ ತುಂಬ ಜನ ನನ್ನ ನೋಡಿದ ರೀತಿ ನನಗೆ ತುಂಬ ಹರ್ಟ್ ಮಾಡ್ತು. ಆಮೇಲೆ ನಾನು ಏನೇ ಒಂದು ತೊಗೋಬೇಕು ಅಂದರೆ ಬೇಡಬೇಕಾಗಿತ್ತು. ಒಂಥರ ಹೆಂಗೆ ಅಂತೀರ, ಹೇಳ್ತಾರಲ್ಲ, ನಮ್ಮವ್ರ ಹತ್ರ ನಾವು ಕೇಳಬೇಕಾಯ್ತು, ಕೈ ಚಾಚೋದು ಪ್ರತಿಯೊಂದಕ್ಕೂ. ಈ 5 ವರ್ಷದಲ್ಲಿ ಪ್ರತಿಯೊಂದಕ್ಕೂ ಕೈ ಚಾಚಬೇಕಾಯಿತು. ಆ ಮನುಷ್ಯ ಎಷ್ಟು ದುಡಿತಾ ಇದ್ದಾನೆ, ಏನು ಎತ್ತ, ಅದನ್ನು ಬಿಟ್ಟು ಆ ಮನುಷ್ಯನ ಮುಂದೆ ನಾವು ಕೈ ಚಾಚೋದಿದೆಯಲ್ಲ, ಅದೊಂಥರ ತುಂಬಾ ಹರ್ಟ್ ಆಗ್ತಾಯಿತ್ತು. ಹಂಗಂತ ಅದು ಕೆಟ್ಟದಲ್ಲ, ಆದರೆ ನಮಗೇನು ತೊಗೋಬೇಕು ಅದನ್ನು ತೊಗೊಳೋದಕ್ಕೆ ನಾನು 1 ವರ್ಷ ಕಾಯಬೇಕಾಗಿತ್ತು. ಇವಾಗ ಒಂದು ಬಟ್ಟೆ ತೊಗೋಬೇಕು ಅಂದರೆ ನಾನು 1 ವರ್ಷ ಕಾಯಬೇಕು. ಯಾಕಂದರೆ ಆ ಪರ್ಸನ್ ಇವಾಗ ಬಂದಿರೋದು ಝೀರೋಯಿಂದ ಸ್ಟಾರ್ಟ್ ಮಾಡಿರೋದು. ನಾನು ಸುಮ್ಮನೆ ಅದು ಬೇಕು ಇದು ಬೇಕು ಅಂತ ಅವ್ರ ಹತ್ರ ಖರ್ಚು ಮಾಡ್ಸೋಕ್ಕೂ ಆಗೋಲ್ಲ. ನನಗಿವಾಗ ಏನು ಬೇಕು ಅಂತ ನಾನು ತೊಗೊಳೋದಕ್ಕೂ ಆಗ್ತಾಯಿಲ್ಲ ಅನ್ನೋ ಥರ ಅಸಹಾಯಕವಾಗಿ ನಿಂತಿದ್ದೆ ನಾನು ಅಂತಲೇ ಹೇಳ್ಬೋದು. ಆಮೇಲೆ ತುಂಬ ಜನ ತುಂಬ ಥರ ಆಡ್ಕೊಂಡ್ರು, ಏನೂ ಆಗಲ್ಲ ಹಂಗೆ ಹಿಂಗೆ ಸುಮಾರಷ್ಟು ಬಳಕೆಗಳನ್ನ ಮಾಡಿದ್ರು. ಅದೆಲ್ಲ ತುಂಬಾ ಹರ್ಟ್ ಆಯಿತು ನನಗೆ. ಯಾಕೆ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆನಂತರ ನನ್ನ ಪಾಪು ಆದಮೇಲಂತೂ ನಂಗೆ ಇನ್ನೂ ಜಾಸ್ತಿ ಅನ್ನಿಸೋಕ್ಕೆ ಶುರುವಾಯಿತು. ಯಾಕಂದರೆ ಅವ್ನಿಗೊಂದು ಬಟ್ಟೆ ತೊಗೋಬೇಕು ಅಂದ್ರೂ ನಾನು ಎಷ್ಟು ಒಂಥರ ಅಳು ಬರ್ತಾಯಿತ್ತು ಅಂದರೆ, ನನಗೆ ಝೀರೋ ಬ್ಯಾಲೆನ್ಸ್ ಅಕೌಂಟಲ್ಲಿ. ಸೊ ಅವಾಗ ಒಂಥರ ಬೇಜಾರಾಗ್ತಾಯಿತ್ತು, ನನ್ನ ಮಗನಿಗೊಂದು ಬಟ್ಟೆ ತೊಗೊಳಕ್ಕೂ ಆಗಲ್ವಾ, ಮುಂದೆ ಅವನು ನನ್ನನ್ನು ಹೆಂಗೆ ನೋಡ್ತಾನೆ. ನಮ್ಮಮ್ಮ ಬರೀ ಮನೇಲೇ ತಿಂದ್ಕೊಂಡಿದ್ಲು, ನಮ್ಮಪ್ಪ ಮಾತ್ರ ಕಷ್ಟಪಟ್ಟಿದ್ದು. ನಮ್ಮಮ್ಮ ಏನೂ ಇಲ್ಲ, ಝೀರೋ ಅನ್ನೋ ಥರ ನೋಡ್ಬಿಡ್ತಾನ ನನ್ನ ಮಗ ನನ್ನ. ಇಲ್ಲ, ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು, ನನಗೇನು ಬೇಕು, ನನ್ನ ಕುಟುಂಬಕ್ಕೆ ಏನು ಬೇಕು, ನನ್ನ ಮಗನ ಫ್ಯೂಚರ್ಗೆ ನಾನು ಏನು ಮಾಡಬೇಕು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಪ್ರಯತ್ನ ಪಡಬೇಕು ಅಂತೇಳಿ ನಾನು ಝೀರೋಯಿಂದ ಸ್ಟಾರ್ಟ್ ಮಾಡಿದೆ. ನನ್ನ ಯೂಟ್ಯೂಬ್ ಚಾನಲ್ ನೀವು ಮುಂಚೆಯಿಂದ ನೋಡಿದರೆ ಗೊತ್ತಿರುತ್ತೆ. ನಾನು ಟ್ಯೂಷನ್ ಮಾಡ್ತಾಯಿದ್ದೆ ಒಂದು 3-4 ಜನ ಮಕ್ಕಳಿಗೆ. ಅದರಲ್ಲಿ ನಾನು 1,000 ದುಡಿತಾಯಿದ್ದೆ. ಎಷ್ಟು ಖುಷಿ ಇತ್ತು ಗೊತ್ತಾ ಆವಾಗ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಇಡಬೇಕು ಅಂದರೆ ನಾನು ಕುಚ್ಚು ಕಲಿತೆ, ಟೈಲರಿಂಗ್ ಕಲಿತೆ, ಫಾಲ್ ಜಿಗ್ಸಾಗ್ ಎಲ್ಲ ಹಾಕ್ತಾಯಿದ್ದೆ. ಈ ಥರ ಸುಮಾರಷ್ಟು ಕಲಿತಾ ಯೂಟ್ಯೂಬ್ ಚಾನಲ್ನ ಕಲಿತೆ. ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಮಾಡೋದು ಕಲಿತೆ. ಯಾರೂ ನಂಗೆ ಹೇಳ್ಕೊಟ್ಟಿಲ್ಲ, ಹಿಂಗೆ ಇದು ಹಿಂಗೆ ಅದು ಹಿಂಗೆ ಯಾವುದೂ ಇಲ್ಲ. ನಾನೇ ಝೀರೋಯಿಂದ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಾನೊಂದು 3-4 ಪೇಮೆಂಟ್ ತೊಗೊಂಡೆ. ಹೀಗೆ ಸುಮಾರಷ್ಟು ಒಂದೇ ನಾನು ಕೆಲಸ ಕಲೀಲಿಲ್ಲ, ಸುಮಾರಷ್ಟು ಕೆಲಸಗಳನ್ನ ಕಲಿತು ನಾನು ಇವತ್ತು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ದೀನಿ. ನಾನು ಏನೇ ಒಂದು ಇವಾಗ ಆನ್ಲೈನಲ್ಲಿ ಬುಕ್ ಮಾಡಿ ನಾನು ತರಿಸ್ಬೇಕು ಅಂದರೆ ನಾನು ತರಿಸೋಷ್ಟು ನಾನು ಮೈಂಡಲ್ಲಿ ಅಷ್ಟು ಸ್ಟ್ರಾಂಗಾಗಿ ನಾನು ಏನಂತೀರ ಮ್ಯಾನಿಫೆಸ್ಟೇಟ್ ಮಾಡ್ಕೊಂಬಿಟ್ಟಿದ್ದೀನಿ. ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ನಾನು ಹೇಳಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ, ನಾನು ಈ ಒಂದು ಡಿಸಿಷನ್ ಏನಿದೆಯಲ್ಲ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ನಾನು ಆಗಬೇಕು ಅನ್ನೋ ಡಿಸಿಷನ್ನು ಇವತ್ತು ನನ್ನ ಎಷ್ಟೋ ಜನ ನೋಡ್ತಾ ಇದ್ದಿದ್ದ ರೀತಿ ಚೇಂಜ್ ಆಗಿದೆ. ನನ್ನ ಎಕ್ಸ್ಪೆಷಲಿ ನನ್ನ ಒಂದು 5 ವರ್ಷದ ಹಿಂದೆ ಹೆಂಗೆ ನೋಡ್ತಾ ಇದ್ರಲ್ಲ ಜನ, ಇವಳ ಬರ್ತಾಳೆ ಬಿಡು, ತಿಂತಾಳೆ ಬಿಡು, ಹೋಗ್ತಾಳೆ ಬಿಡು ಅನ್ನೋರು ಇವತ್ತು ನನ್ನ ಮೇನ್ ಪ್ರಿಫರೆನ್ಸಾಗಿ ಅವರು ಇಟ್ಕೊಂಡಿದ್ದಾರೆ ಅಂದರೆ ನೀವು ನಂಬಿ. ಒಂದು ಹೆಣ್ಣುಮಕ್ಕಳು ಇನ್ನೆಷ್ಟು ಮಟ್ಟಿಗೆ ಅವರು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆಲ್ಲ ಹೇಳೋದು ಒಂದೇ, ಸಂಸಾರ, ಮನೆ, ಜವಾಬ್ದಾರಿ ಎಲ್ಲ ನೀವು ಸೂಪರಾಗಿ ನಿಭಾಯಿಸ್ತಾ ಇದ್ದೀರಾ ಅಂದಮೇಲೆ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋದ್ರಲ್ಲಿ ತಪ್ಪೇನಿಲ್ಲ, ನೀವು ದುಡಿಯೋದ್ರಲ್ಲಿ ತಪ್ಪೇನಿಲ್ಲ. ಅವರು ಹೇಳ್ತಾರೆ ಕೆಲವರು, ದುಡಿತಾ ಇದ್ದರೆ ಕೊಬ್ಬು ಬಂದುಬಿಡುತ್ತೆ ಅಂತ. ನಿಜವಾಗ್ಲೂ ಅದು ಕೊಬ್ಬಲ್ಲ, ಒಂಥರ ಧೈರ್ಯ. ಯಾರಿಲ್ಲ ಅಂದರೂ ನಾನು ಇರ್ತೀನಿ, ನಮ್ಮವ್ರಿಗೋಸ್ಕರ ನಾನು ಇರ್ತೀನಿ ಅನ್ನೋ ಧೈರ್ಯ ನಮಗೆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ನಮ್ಮನ್ನು ತೋರಿಸುತ್ತೆ, ಅಷ್ಟು ಧೈರ್ಯ ಕೊಡುತ್ತೆ. ಈ 5 ವರ್ಷದಿಂದ ನಾನು ಒಂದು ಪ್ಲೇಸ್ಗೆ, ಒಂದು ಮೈಸೂರಿಗೂ ಕೂಡ ನಾನು ಒಬ್ಬಳೇ ಹೋಗಿರಲಿಲ್ಲ. ಬಟ್ ಈ ಒಂದು ಮೇಕಪ್ ಕಲಿತ ಮೇಲೆ ನಾನು ಈ ಎಲ್ಲ ಕಡೆನೂ ಹೋಗಿದ್ದೀನಿ. ಎಲ್ಲ ಸಂದಿಗೊಂದಿ ಕಡೆನೂ ಕರೆದಿತ್ತು ಮೇಕಪ್ ಎಲ್ಲಿ ಆರ್ಡ್ರ್ ಇರುತ್ತೆ ಅಲ್ಲಿಗೆಲ್ಲ ಹೋಗಿದ್ದೀನಿ. ಯಾಕೆ ಹೇಳಿ, ಧೈರ್ಯ. ಸೊ ಆಟೋಮೆಟಿಕ್ಕಾಗಿ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡಿಬಿಡ್ತೀರಾ, ನಿಮಗೆ ಧೈರ್ಯ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಟ್ರೈ ಮಾಡಿ. ಏನಾಗೈತೆ ಕಾಲ್ಗೆ ಕಾಲು ಊದ್ಕೊಂಡೈತೆ. ಇಲ್ಲಿ 2 ಕಾಲು ಅವ್ನು ನಡೆಯೋಕ್ಕಾಗ್ತಾ ಇಲ್ಲ. ಎಲ್ಲಿ ಊದ್ಕೊಂಡೈತೆ, ಏನಾಗೈತೆ ಒಂದು ಗೊತ್ತಾಗ್ತಾ ಇಲ್ಲ ಅಲ್ವಾ.
ಹಾಂ ಹೀರೋ ಅವಳನ್ನು ಬಿಡ್ತೀನಿ, ಅವಳು ಬಡ್ಕತ್ತಾವಳೆ, ಅವಳಲ್ಲಿ ನಿಂತ್ಕೊಂಡು ಬಡ್ಕೊಳ್ಳೋದೇ ಆಯಿತು. ನೀನು ತೆಗಿಯೋಗಂಟೆ ಕಾಯೋಕ್ಕಾಗಲ್ವಾ? ಹಾಂ ಸರಿ ಬಾ ಹೋಗು. ಆಗ ಅಲ್ಲಿ ಆರ್ಡ್ರ್ ಎಲ್ಲ ಮುಗಿಸ್ಕೊಂಡು ಬಂದೆ. ಎಷ್ಟೊಂದು ಬ್ರೇಕಿಂಗ್ ನ್ಯೂಸ್ ಅಂದರೆ ಪಾಪ ನಂಗೆ ಹೇಳೇ ಇಲ್ಲ, ಹಸು ಕಳೆದೋಗೈತೆ. ಏನೇ ಒಂದು ಹಸು ತೊಗೊಂಡಿದ್ವಿ, ಅದನ್ನು ಇಲ್ಲೇ ಕಟ್ಟಾಕಿದ್ದಾರೆ ಬೆಳಗ್ಗೆ. ಅದೇನು ಮಾಡಿಬಿಟ್ಟಿದ್ದಾಳೆ, ಕಿತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ನಮಗೆ 2 ಕಡೆ ಮಾತ್ರ CCTVದು ನಮಗೆ ಸಿಕ್ಕಿರೋದು. ಕಿತ್ಕೊಂಡು ಹೋಗಿ 2-3 ಜನದ ಹತ್ರ ಓಡಾಡಿಕೊಂಡು ಎಲ್ಗೋ ಹೋಗ್ಬಿಟ್ಟಿದ್ದಾಳೆ. ಬೆಳಗ್ಗೆಯಿಂದ ಪಾಪ ಅವರು ಹುಡ್ಕಾಡಿದ್ದಾರೆ, ನನಗೂ ಕೂಡ ಹೇಳಿಲ್ಲ. ನಾನು ಆರ್ಡ್ರಲ್ಲಿದ್ದನಲ್ಲ, ನಾನು ಟೆನ್ಷನ್ ಮಾಡ್ಕೋತೀನಿ ಅಂತ ಹೇಳಲ್ಲ, ಅವರೇ ಹುಡ್ಕಾಡ್ತಾಯಿದ್ದಾರೆ, ಸಿಕ್ಕಿಲ್ಲ. ಕೊನೆಗೆ ದೇವ್ರುಗಳ್ನೆಲ್ಲ ಹರಿಸ್ಕೊಂಡು ಅಯ್ಯೋ ಸಿಕ್ಕಿಲ್ವಲ್ಲ ಅಂತ ಪುಟ್ಟಿನ ಕರ್ಕೊಬರೋಣ ಅಂತ ಬಂದೆ. ಪುಟ್ಟಿ ಬಾ ಬಾ. ಹೇಯ್ ನಡ್ರಿ ಆ ಕಡೆ, ನಡ್ರಿ ನಡೆ ನಡಿ, ಬಾ ಬಾ ಪುಟ್ಟಿ, ಬಾ. ಏಯ್ ನೀನು ಬರಬೇಡ ಬೆಳ್ಳಿ, ಆಮೇಲೆ ಹಾಲು ತಗೊಂಬತ್ತೀನಿ, ಇಲ್ಲೇ ನಡಿಯ ನಡಿಯ. ಸೊ ಬೆಳಗ್ಗೆಯಿಂದ ಹುಡ್ಕಾಡ್ಬಿಟ್ಟವ್ರೆ, ಎಲ್ಲೂ ಸಿಕ್ಕಿಲ್ಲ. ಫುಲ್ಲು ಊರೇ ಹುಡ್ಕಾಡ್ಕೊಂಡು ಬಂದ್ಬಿಟ್ಟವ್ರೆ, ಎಲ್ಲೂ ಸಿಕ್ಕಿಲ್ಲ ಅವ್ರಿಗೆ. ಇವಾಗ ಒಬ್ರು ಕಾಲ್ ಮಾಡಿದ್ರು, ಇಲ್ಲೇ ಕಟ್ಟಾಕಿದ್ದೀನಿ ಬನ್ನಿ. ನಾನು ಇವಾಗ ಅಂದ್ಕೊತಾ ಇದ್ದೆ ಎಲ್ಲ ವಾಟ್ಸಪ್ ಗ್ರೂಪ್ಗೆ ಎಲ್ಲರಿಗೂ ಕಳಿಸು, ಈ ಥರ ಕಳೆದೋಯ್ತೆ ಅಂತ ಹೇಳಿದೆ. ಅವರೆಲ್ಲರಿಗೂ ಕಳಿಸಿದ್ದಾರೆ, ಫೋನು ಮಾಡಿದ್ದಾರೆ, ಬಟ್ ಎಲ್ಲೂ ಸಿಕ್ಕಿಲ್ಲ. ಇವಾಗ ಒಬ್ಬರು ತಾತ ನೋಡ್ಬಿಟ್ಟು ಕಟ್ಟಾಕಿದ್ದಾರೆ. ಅದು ಯಾವುದೋ ಬಂಡೆ ಹಿಂದೆಗಡೆ ಹೋಗಿ ಮೇಯ್ತಾ ಇತ್ತಂತೆ, ನೋಡ್ಬಿಟ್ಟು ಬಂಡೆ ಹಿಂದೆಗಡೆ ಮೇಯ್ತಾ ಇತ್ತಂತೆ. ಹಾಗಾಗಿ ನೋಡ್ಬಿಟ್ಟು ಕಟ್ಟಾಕಿ ಫೋನ್ ಮಾಡಿದರು. ಇವಾಗ ಹೋದ್ರು, ಅದಕ್ಕೆ ಅಂತಲೇ ನಾವು ಬೇಗ ಬಂದ್ವಿ ಫಾರ್ಮ್ ಹತ್ರ ಹಾಲು ಕರಿಯೋಣ ಅಂದ್ಬಿಟ್ಟು. ಅವ್ರು ಹೋಗಿದ್ದಾರೆ ಕರ್ಕೊಂಬರೋಕ್ಕೆ, ತೋರಿಸ್ತೀನಿ ನಿಮಗೆ ಯಾವ ಹಸು ಅಂತ ಹೇಳ್ಬಿಟ್ಟು. ಯಪ್ಪ ನಿಜವಾಗ್ಲೂ ಕೆಲವು ಸತಿ ಏನಕ್ಕೆ ಪ್ರಾಣಿಗಳು ಇದ್ರ ಮೇಲೆಲ್ಲ ಫುಲ್ ಕಮಿಟ್ಮೆಂಟ್ ಆಗಬಾರ್ದು ಅಂತ ಅಂದರೆ, ಅವು ಏನಾದ್ರು ಕಳೆದೋದ್ರೆ ಏನಾದರೂ ಆದರೆ ನಿಜವಾಗ್ಲೂ ತುಂಬ ಭಯ ಆಗುತ್ತೆ. ಆ್ಯಂಡ್ ಇವಳು ಒಬ್ಬಳು ಇಲ್ಲಿ ಸುಬ್ಬಿದ್ದಾಳೆ, ಸುಬ್ಬಿ ಹೆಂಗೆ ನೋಡ್ತಿದ್ದಾಳೆ, ನಡಿ ಅಮ್ಮ ಹತ್ರ ನಡಿ. ಸೊ ಸಿಕ್ತಂತೆ, ಕರ್ಕೊಬರಕ್ಕೆ ಹೋಗಿದ್ದಾರೆ. ಅವ್ನಿಗೆ ಅಪ್ಪೋಗಿ ನೋಡಿದ್ರೆ ಇದ್ದಕ್ಕಿದ್ದಂಗೆ ಕಾಲು ಫುಲ್ಲು ನಡೀತಾನೆ ಇಲ್ಲ, ಎತ್ಕೊಂಬಂದು ಕೂರಿಸ್ಬೇಕು ಹಂಗಾಗ್ಬಿಟ್ಟಿದ್ದಾನೆ. ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ, ಫುಲ್ಲು ಅಳ್ತಾ ಇದ್ದಾನೆ. ನಡೆಸೋಕ್ಕೆ ಟ್ರೈ ಮಾಡಿದ್ರೆ ಫುಲ್ ಕಾಲು 2 ಇದಾಗ್ಬಿಟ್ಟೈತೆ. ಸರಿ ಇವತ್ತು ತಿರ್ಗಾ ಹೋಗಿ ಹೆಸ್ರುಘಟ್ಟಕ್ಕೆ ಹೋಗಿ ತೋರಿಸ್ಕೊಂಬರ್ಬೇಕು. ಏನು ಮೆಡಿಸನ್ದು ಏನು ಪ್ರಾಬ್ಲಮ್ ಆಯಿತೋ ಏನಾಯಿತೋ ಗೊತ್ತಿಲ್ಲ, ತೋರಿಸ್ಕೊಬರ್ಬೇಕು. ಇವಾಗ ಹಾಲು ಕರಿಯೋಣ. ಇವಳು ನೋಡಿ ಹೆಂಗೆ ಮಾಡ್ತಾಯಿದ್ದಾಳೆ. ಇನ್ನು ನನ್ನ ಮೇಕಪ್ ಆರ್ಡ್ರ್ ನೋಡಿದ್ರಲ್ಲ, ಸೊ ಇವತ್ತು ಆಫ್ ಸ್ಯಾರಿ ಫಂಕ್ಷನ್ ಮೇಕಪ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಬಂದು ಶಾಕ್, ಹಸು ಕಳೆದೋಗಿದೆ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಹುಡಿಕೊಂಬರಕ್ಕೆ ಹೋಗಿರು. ನಾನು ಹಾಲು ಕರೆದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಕಳೆದೋಗಿದ್ದವಳು ಯಾರೋ ಕಟ್ಟಾಕಿದ್ರೆ ಅತ್ತೆ. ಯಾರಿಗೋ ಹಾಲು ಕೊಡಿದ್ರಿ, ಇವಾಗ ಮಲ್ಕೊಳ್ರಿ ಸೈಲೆಂಟಾಗಿ ಆಯಿತಾ. ಅವಳು ಪುಟ್ಟಿನ ಆ ಕಡೆಗೆ ಬಿಡು, ಹೋಗು. ಅವಳು ಮೂಲೆಗೆ ಸೇರ್ಕೊಬಿಟ್ಟವಳೆ. ಇನ್ನು ಅಪ್ಪುಗೆ ಹುಷಾರಿರಲಿಲ್ಲ. ಅವ್ನಿಗೆ ಹಿಂದಿನ ದಿವಸ ಸಿಕ್ಕಾಪಟ್ಟೆ ಸೈಕಲ್ ತೊಳೆದ್ಬಿಟ್ಟಿದ್ದಾನೆ ಜ್ವರ ಇದ್ರೂ. ಸೊ ಅದೇನಾಗಿದೆ, 2 ಕಡೆ ಅದು ಏನಿದೆ ಅಲ್ಲ ನರ ಸ್ವಲ್ಪ ಹಿಡ್ಕೊಳಂಗೆ ಆಗ್ಬಿಟ್ಟಿದೆ, ಎದ್ದೇಳ್ತಾನೆ ಇಲ್ಲ. ನಾನು ಮೇಕಪ್ಗೆ ಹೋಗಿ ಬಂದ ಮೇಲೆ ಕೂಡ ಅವನೇನೋ ತಮಾಷೆಗೆ ಹೇಳ್ತಾ ಇದ್ದೇನೆ ಅಂದ್ಕೊಂಡೆ, ಬಟ್ ತುಂಬ ಸೀರಿಯಸ್ ಆಗಿತ್ತು. ಬಟ್ ನೈಟು ಹಾಸ್ಪಿಟ್ಲಿಗೆ ಹೋಗಿ ಅವ್ನಿಗೊಂದು ಜೆಲ್ ಥರ ಕೊಟ್ಟಿದ್ರು, ಅದನ್ನು ಮತ್ತು ಸಿರಪ್ ಕೊಟ್ಟಿದ್ರು, ಹಾಕಿದ್ದೆ. ಬೆಳಗ್ಗೆ ನೋಡಿ ಈ ಥರ ನಿಜವೂ ನನಗೆ ನೋಡೋಕ್ಕಾಗಲ್ಲ. ಅವನಿಗೆ ಏನಾದರೂ ಜ್ವರ ಈ ಥರದ್ದು ಏನಾದರೂ ಬಂತು ಅಂದರೆ. ಸೊ ಅವ್ರ ತಾತ ಕರೀತಾಯಿದ್ರು, ಅದಕ್ಕೆ ಹೋಗಿ ಮಾತಾಡಿಸ್ತಾ ಇದ್ದೆ. ಇನ್ನು ಇವಾಗ ರೂಮಲ್ಲಿ ಅವ್ರ ಅಪ್ಪ ಕರೀತಾ ಇದ್ದಾರೆ. ಅದಕ್ಕೆ ನಡ್ಕೊಂಬ ಅಂದರೆ ನಡ್ಕೊಂಡು ಬರ್ತಾಯಿಲ್ಲ ಅವನು, ಇದೇ ಥರ ಹೋಗ್ತದೆ. ನಮಗೆ ಗಾಬರಿ, ಏನಾಗೋಯ್ತಪ್ಪ, 2 ಕಾಲಲ್ಲೂ ನಿಂತ್ಕೊಳ್ತಾ ಇಲ್ಲ, ಓಡಾಡ್ತಾ ಇಲ್ಲ ಅನ್ನೋ ಗಾಬರಿ. ಡಾಕ್ಟ್ರು ಗಾಬರಿ ಪಡಬೇಡಿ, ಅವನು ಜೋರಾಗಿ ಜ್ವರ ಬೇರೆ ಇತ್ತಲ್ಲ, ಅವ್ನು ಜೋರಾಗಿ ಸೈಕಲ್ ತುಳಿದಿರೋದ್ರಿಂದ ಅದು ನರ ಒಂಥರ ಇವಾಗ ಸಡನ್ನಾಗಿ ನಮ್ಗೆ ಹಿಡ್ಕೊಳಂಗೆ ಆಗುತ್ತಲ್ಲ, ಸೇಮ್ ಅದೇ ಥರನೇ ಆಗಿದೆ. ಸರಿ ಹೋಗ್ತಾನೆ, ನೀವು ತಲೆ ಕೆಡ್ಸ್ಕೊಬಿಡಿ, ಈ ಜೆಲ್ಲು ಮತ್ತು ಇದನ್ನು ಹಾಕಿ ಅಂದರು. ಬಟ್ ನಮಗೆ ಭಯ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಹಾಲೆಲ್ಲ ಕುಡಿಸಿ ಸ್ವಲ್ಪ ಅವರಪ್ಪ ಟ್ರೈ ಮಾಡಿಸ್ತಾಯಿದ್ರು ಓಡಾಡ್ಸೋಕ್ಕೆ ಮತ್ತು ನಿಲ್ಸೋಕ್ಕೆಲ್ಲ, ಅವನಿಗೆ ಪೇಯ್ನ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು.
ತಿರ್ಗಾ ಅವತ್ತು ಇನ್ನೊಂದು ಸರ್ತಿ ಜೆಲ್ ಹಾಕಿ ಔಷಧಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಓಕೆ ಅವನು ಆರಾಮಾಗಿ ನಡೆಯೋಕ್ಕೆ ಶುರು ಮಾಡಿದ್ರ. ನಡೆಯೋದಕ್ಕೆ ಶುರು ಮಾಡಿದ್ರು. ನನಗಂತೂ ಜೀವ ಒಂದು ಸತಿ ಬಾಯಿಗೆ ಬಂದುಬಿಡುತ್ತೆ. ಈ ಕಡೆ ನೋಡೋದ ಆ ಕಡೆ ನೋಡೋದ ಅಂತ ಹೇಳ್ಬಿಟ್ಟು. ಆಮೇಲೆ ಏನಂದರೆ ಅವನು ಆ ನೋವನ್ನ ತೋರಿಸ್ಕೊಳ್ಳಲ್ಲ, ಬರೀ ಕಿಕಿ ಕಿಕಿ ಅಂತ ನಗ್ತಾನೇ ಇರ್ತಾನೆ. ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಗದು ಇನ್ನೂ ಒಂಥರ ಗಾಬರಿ ಮೂಡಿಸುತ್ತೆ. ಏನಪ್ಪ ಇದು, ಇವನಿಗೇನು ನಿಜವಾಗ್ಲೂ ಪೇಯ್ನ್ ಇದೆಯಾ ಇಲ್ವಾ, ಹಿಂಗೆ ನಗ್ತಾ ಇದ್ದಾನೆ ಅಲ್ಲ ಅಂತ ನಮಗೆ ಒಂಥರ ಗಾಬರಿ ಆಗಿಬಿಡುತ್ತೆ ಅವ್ನು ಮಾಡೋದು ಇದಕ್ಕೂ. ಹಾಗಾಗಿ ಇಲ್ಲ, ಆರಾಮಾಗಿದ್ದಾನೆ ಇವಾಗ. ಅಪ್ಪು ಹುಷಾರಾದ್ನ ಅಂತ ಕೇಳ್ತಾಯಿದ್ರಿ. ಸೊ ಆರಾಮಾಗಿದ್ದಾನೆ. ಅವತ್ತಿನ ದಿವಸ ನಾವು ಟ್ರೈ ಮಾಡಿಸಿದ್ವಲ್ಲ ಹಾಲೆಲ್ಲ ಕುಡಿಸಿ. ಸೊ ಆಮೇಲೆ ನಿಧಾನಕ್ಕೆ ಈ ಥರ ವಾಕ್ ಮಾಡೋದು, ನಿಧಾನಕ್ಕೆ ಇದನ್ನು ಮಾಡೋದು, ಜೆಲ್ಲೆಲ್ಲ ಅಪ್ಲೈ ಮಾಡಿ ಅವರಪ್ಪ ಆದರೂ ರೇಗಿಸ್ತಾಯಿದ್ರು, ಬಾ ಈಚೆ ಕರ್ಕೊಂಡು ಹೋಗ್ತೀನಿ ಬಾ ಅಂದಿದ್ದಕ್ಕೆ ಈ ಥರ ನಡ್ಕೊಂಡು ಬರ್ತಾಯಿದ್ದ. ಅವ್ನಿಗೆ ಈ ಥರ ಏನೋ ಒಂದು ಮೋಟಿವ್ ಥರ ಮಾಡಿ ಅವನ್ನ ನಡೆಸಿದ್ವಿ. ಸೊ ಫೈನಲ್ ಸಂಜೆ ಅಷ್ಟೊತ್ತಿಗೆ ಒಂದು ಸರಿ ಹೋದ, ಆರಾಮಾಗಿ ಆದ ನಮಗೆ. ಸೊ ಈ ಥರ ಮಕ್ಕಳು ಕೂಡ ಕೆಲವೊಂದು ಸತಿ ನಮ್ಮ ತಾಳ್ಮೆಯಲ್ಲಿ ಪರೀಕ್ಷೆ ಮಾಡ್ತಾರೆ. ಹೇಳಿದ್ನಲ್ಲ, ಅವನೇನಾದ್ರೂ ಹತ್ರ ನಾವೇನಾದರೂ ಅನ್ಕೋಬೋದು, ಅಳಲ್ಲ, ಅದು ಬರೀ ಕಿಹಿ ಕಿಹಿ ಅಂತ ನಗ್ತಾನೆ ಇರ್ತದೆ ನೋವಾದ್ರೂ. ಅದೊಂದು ಸ್ವಲ್ಪ ಗಾಬರಿ ಆಯಿತು ಅಷ್ಟೇ. ಇನ್ನು ಅವನದು ಆರಾಮಾಗಿದ್ದಾನೆ. ಇನ್ನು ನೆಕ್ಸ್ಟ್ ಸೋಮವಾರದಿಂದನೇ ನಾವು ಸ್ಕೂಲಿಗೆ ಕಳಿಸಿದ್ದು. ಒಂದು ವಾರ ರಜೆ ಆಗೋಯ್ತು ಅವನಿಗೆ. ಯಾಕಂದರೆ ಇದನ್ನ ಇಟ್ಕೊಂಡು ನಾವು ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ. ಅಲ್ಲೇನಾದರೂ ತಿರ್ಗಿ ಅವನು ಅಳೋದು ಮಾಡೋದು ಎಲ್ಲ ಶುರು ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಲಿಲ್ಲ. ಸೊ ಮನೇಲೇ ಇಟ್ಕೊಂಡಿದ್ವಿ. ಇನ್ನು ಆವತ್ತಿನ ದಿವಸ ಕೂಡ ನನಗೊಂದು ಮೇಕಪ್ ಆರ್ಡರ್ ಇತ್ತು, ನಾನ್ ಬ್ರೈಡ್ಸ್ ಮತ್ತು ಗ್ರೂಮ್ಗೆ. ಅವರು ಸ್ಯಾರಿ ಕೂಡ ಹಿಂದಿನ ದಿವಸ ನಂಗೆ ತಂದುಕೊಟ್ರು. ಅವತ್ತು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೆಳಗ್ಗೆನೇ ಅವನೊಂದು ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಇನ್ನು ಅವನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನಿಮಗೂ ಏನಾದರೂ ಮೇಕಪ್, ಸ್ಯಾರಿ ಪ್ರಿಪ್ರೇಟಿಂಗ್ ಇಲ್ಲ ನಿಮ್ಮ ವೆಡ್ಡಿಂಗಿಗೆ ಏನಾದರೂ ಮೇಕಪ್ ಸರ್ವಿಸಸ್ ಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನು ನಾನು ಹೇಳ್ತಾ ಇದ್ದೆ ಅಲ್ಲ, ಸೊ ಇವತ್ತು ಯಾಕೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ಇದೇ ಕಾರಣಕ್ಕೇ ನಾನು ಹೇಳಿದ್ದೊಂದು ಮಾತು. ಸೊ ನೀವು ಕೂಡ ಆಗಲ್ಲ ಅಂತ ಅಂದ್ಕೊಂಬಿಡಿ, ನಿಜವಾಗ್ಲೂ ಆಗುತ್ತೆ. ಖಂಡಿತವಾಗ್ಲೂ ಏನೋ ಒಂದು ಕೆಲಸನ ಟ್ರೈ ಮಾಡಿ, ಅದು ಕೈ ಹಿಡಿಯುತ್ತೆ. ಯಾವುದೇ ಕಾರಣಕ್ಕೂ ಕೈ ಅಂತೂ ಬಿಡಲ್ಲ. ಸೊ ಆದಷ್ಟು ಟ್ರೈ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 5 ವರ್ಷದಲ್ಲಿ ನನ್ನ ಚೇಂಜಸ್ ನಿಜವಾಗ್ಲೂ ನನಗೆ ತುಂಬ ಪ್ರೌಡ್ ಆಗುತ್ತೆ. ಯಾರು ನನ್ನ ನೋಡಿ ಪ್ರೌಡ್ ಫೀಲ್ ಪಡ್ತಾರೆ ಗೊತ್ತಿಲ್ಲ, ಬಟ್ ನನ್ನನ್ನು ನಾನು ನೋಡಿ ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ. ಯಾಕಂದರೆ ಕೆಲವು ಕಡೆ ನಿಮ್ಮನ್ನ, ಅಯ್ಯೋ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನಿನ್ನ ಬಾಡಿ ಚೆನ್ನಾಗಿಲ್ಲ, ನೀನು ಹಂಗಿದೆಯಾ ಹಿಂಗಿದೆಯಾ, ನಿಮ್ಮನ್ನ ತುಂಬ ರೀತಿಯಾಗಿ ಶೇಮ್ ಮಾಡ್ತಾರೆ. ನೀನು ಈ ಕೆಲಸ ಮಾಡ್ತಾಯಿದ್ಯಾ, ಈ ಕೆಲಸ ಮಾಡೋಕ್ಕೆ ನೀನು ಹೆಂಗಿರಬೇಕು ಗೊತ್ತಾ, ವೈಟಿಗಿರಬೇಕು, ಉದ್ದಕ್ಕಿರಬೇಕು, ಬೆಳ್ಳಗಿರಬೇಕು, ನೀನು ಬಾಡಿ ಫಿಟ್ಟಿಂಗ್ ಆಗಿರಬೇಕು. ಯಾವ ಕೆಲಸ ಆದ್ರೂ ಅವ್ರ ಕೈಯಲ್ಲಿ ಮಾತ್ರನೇ ಇರುತ್ತೆ ಅದೆಲ್ಲ. ಸೊ ಹಾಗಾಗಿ ಯಾರೆಲ್ಲ ನಿಮಗೆ ಬಾಡಿ ಶೇಮಿಂಗ್ ಮಾಡಿದ್ರೂ, ನಿಮ್ಮ ಕಲರ್ ಶೇಮಿಂಗ್ ಮಾಡಿದ್ರೂ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಗೇನಾದರೂ ಇಷ್ಟ ಆಯಿತಾ ಅದನ್ನು 100% ಎಫರ್ಟ್ ಹಾಕಿ ಮಾಡಿ. ಆ್ಯಂಡ್ ಆದಷ್ಟು ನಾನು ಹೇಳೋದೇನೆಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ನಿಜವಾಗ್ಲೂ ಅದು ಬೇರೆ ರೀತಿಯಾಗಿ ನಿಮಗೆ ಒಂದು ಧೈರ್ಯನ ತಂದುಕೊಡುತ್ತೆ. ಅದು ಮದುವೆಗಿಂತ ಮುಂಚೆ ಆಗಲಿ, ಮದುವೆ ಆದಮೇಲೆ ಆಗಲಿ. ಮದುವೆ ಆದಮೇಲೆ ಹೇಳ್ಬೇಕು ಅಂದರೆ ಇನ್ನೂ ಡಬಲ್ ಆಗುತ್ತೆ. ಎಷ್ಟೋ ಹೆಣ್ಮಕ್ಳು ಇವಾಗಲೂ ಕೂಡ ಹೇಳ್ತಾರೆ, ನನ್ನ ವೀಡಿಯೋಸ್ಗಳನ್ನ ನೋಡಿ ಕೆಲವೊಂದು ಕಡೆ ಈ ಪ್ರಾಡಕ್ಟ್ಸ್ಗಳದ್ದು ಲಿಂಕ್ ಇಟ್ಕೊಂಡು ಮಾಡೋದು, ಆಮೇಲೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದು ಹೇಳ್ಬೇಕಂದ್ರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಏನಾದರೂ ಪರವಾಗಿಲ್ಲ, 4 ಜನ 4 ಥರ ಮಾತಾಡ್ಕೊಂಡ್ರೂ ಪರವಾಗಿಲ್ಲ, ನೀವು ಸ್ಟಾರ್ಟ್ ಮಾಡಬೇಕು. ನಿಮಗೆ ಧೈರ್ಯ ಇದೆ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಖಂಡಿತವಾಗ್ಲೂ ಮುನ್ನುಗ್ಗಿ ಸ್ಟಾರ್ಟ್ ಮಾಡಿ. ನೀವು ಯಾರಿಗೆ ಅರ್ಥ ಮಾಡಿಸ್ಬೇಕು ಅವ್ರಿಗೆ ಮಾತ್ರನೇ ಅರ್ಥ ಮಾಡಿಸಿ. ಗುರೋರಿಗೆಲ್ಲ ಅರ್ಥ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಅರ್ಥ ಮಾಡಿಸೋದಕ್ಕೆ ಹೋಗಬೇಡಿ. ಸೊ ಇವತ್ತು ನನಗೆ ಹಿಂಗಿರೋದಕ್ಕೆ ನಾನೇ ಸ್ವಲ್ಪ ಪ್ರೌಡ್ ಫೀಲ್ ಆಗ್ತೀನಿ. ಆ್ಯಂಡ್ ಏನಂದರೆ ಪುರ್ಸೋತಿರಲ್ಲ ನಿಜವಾಗ್ಲೂ. ಇವಾಗೂ ಅಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ. ಬಟ್ ಅದು ದಿನ ಹೊಟ್ಟೋಗ್ಬಿಡುತ್ತೆ. ಅಯ್ಯೋ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಕೆಲವು ಸತಿ ನೈಟ್ ಹೊತ್ತು ನಂಗೆ ಜಾಸ್ತಿ ಫೋನ್ ಹಿಡಿಯೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಾನು ನೆಕ್ಸ್ಟ್ ಡೇ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ವ್ಲಾಗ್ಗಳು ಕೂಡ ನಿಮಗೆ ಲೇಟಾಗಿ ಬರ್ತಾಯಿದೆ. ಬಟ್ ಆದಷ್ಟು ನಾನು ಡೈಲಿ ಅಟ್ಲೀಸ್ಟ್ ಒಂದು 2 ಡೇಸ್ಗೆ ಒಂದು ಸತಿ ಆ ಥರ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ 5 ವರ್ಷದಲ್ಲಿ ನಾನು ಸುಮಾರಷ್ಟು ಪಾಠಗಳನ್ನ ಕಲ್ತಿದ್ದೀನಿ. ಆ್ಯಂಡ್ ನಿಮ್ಮ ಜೊತೆನೂ ಕೂಡ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಒಂದೊಂದೇ ಶೇರ್ ಮಾಡ್ತೀನಿ. ಇನ್ನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಿಮ್ಗೆ ಅದೆಲ್ಲ ತುಂಬಾ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಶೇರ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಟಾಪಿಕ್ ನಾನು ಯಾವಾಗಲೂ ಯಾಕೆ ಹೇಳ್ತೀನಿ ಅಂದರೆ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲೋ ಒಂದು ಕ್ಲಿಪ್ ತೊಗೊಳೋದಕ್ಕೂ, ಒಂದು ಸ್ಯಾನಿಟರಿ ಪ್ಯಾಡ್ ತೊಗೊಳೋದಕ್ಕೂ ನೀವು ಕೈ ಚಾಚಬೇಕು ಅನ್ನೋ ಇದಿಲ್ಲ. ಸೊ ನಿಮ್ಮಲ್ಲಿ ಆ
ಶಕ್ತಿ ಇದೆ, ನಿಮ್ಮ ಒಳಗೆ ಆ ಶಕ್ತಿ ಇದೆ, ಆ ಬುದ್ಧಿ ಇದೆ ಆ್ಯಂಡ್ ನಾಲೆಜ್ ಇದೆ, ಆ ಧೈರ್ಯ ಇದೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗ್ಬೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ನಾನು ಕೂಡ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಬಿಡಿ. ಆದರೂ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ, ಅದು ಇನ್ನೊಂದು ಥರ ಆಗೋಯ್ತು. ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ಲೈಫಲ್ಲಿ ಇಂಥ ವ್ಯಕ್ತಿಗಳ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಅದೊಂಥರ ಡಿಫ್ರೆಂಟ್ ವೇ ಆಗೋಯಿತು. ಆವತ್ತಿಂದ ನಾನು ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಆ್ಯಂಡ್ ಇನ್ನೊಬ್ಬರು ಜೊತೆ ನಾನು ಡಿಪೆಂಡ್ ಆಗೋಕ್ಕೂ ಹೋಗಲ್ಲ. ಇವರಿದ್ರೇ ನನಗೆ ಕೆಲಸ ಆಗೋದು ಅಂತ ಇವಾಗ ನುಗ್ತಾ ಇರ್ತೀನಿ ಕೆಲವೊಂದು ಸತಿ. ಆದರೂ ಹಿಂಜರಿತೀನಿ, ಇಲ್ಲ ನಾನು ಡಿಪೆಂಡೆಂಟ್ ಆಗಿದ್ದೀನಿ ಅಂತ. ಬಟ್ ಇನ್ನೊಂದೊಂದು ಸತಿ ಇಲ್ಲ, ನಾನು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಡಿಪೆಂಡ್ ಆಗೋದಕ್ಕೆ ಹೋಗೋದಿಲ್ಲ. ನನ್ನ ಕೆಲಸ ಏನಿದೆ ನಾನು ಅದನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತು ರಿಸೆಪ್ಷನ್ಗೆ ಏನು ಮಾಡಿದೆ ಅಂದರೆ, ಅವರು ಇಬ್ಬರು ಸಿಸ್ಟರ್ಸ್ ಮತ್ತು ಒಬ್ಬರು ಗ್ರೂಮ್ ಇದ್ದರು, ಅವ್ರನ್ನ ರೆಡಿ ಮಾಡಿ ಕಳಿಸಿ ನಾನು ನೆಕ್ಸ್ಟ್ ಡೇ ತಿರ್ಗಾ ಮಾರ್ನಿಂಗ್ ಅವ್ರಿಗೆ 6 o'clock ಮುಹೂರ್ತ ಇತ್ತು. ಸೊ ನಾನು 3 ಗಂಟೆಗೆ ಎದ್ದು ಒಬ್ಬರು ಸಿಸ್ಟರ್ ಬಂದರು, ಅವ್ರ ಶಾಸ್ತ್ರ ಎಲ್ಲ ಮುಗಿಸಿ. ಸೊ ಅವ್ರಿಗೆ ರೆಡಿ ಮಾಡಿ ಕಳಿಸ್ದೆ. ಅವರು ಕೂಡ ತುಂಬ ಚೆಂದ ಕಾಣಿಸ್ತಾಯಿದ್ರು. ಇನ್ನು ಇನ್ನೊಬ್ಬರು ಸಿಸ್ಟರ್ ಕೂಡ ಅವ್ರಿಗೂ ಬಂದರು, ಅವ್ರಿಗೂ ಕೂಡ ಜಡೆ ಹಾಕ್ಕೊಟ್ಟು ಇನ್ನು ಮೇಕಪ್ ಮಾಡಿ ಸಿಂಪಲ್ ನಾನ್ ಬ್ರೈಡಲ್ ಮೇಕಪ್ ಕೇಳಿದರು. ಸೊ ಸ್ಯಾರಿ ಎಲ್ಲ ಉಡಿಸಿ ಇನ್ನು ಅವ್ರಿಗೆ ಜ್ಯುವೆಲ್ರಿ ಎಲ್ಲ ಹಾಕಿ ರೆಡಿ ಮಾಡಿ ಕಳಿಸ್ದೆ. ಸೊ ನಿಮಗೂ ಏನಾದರೂ ಈ ಥರ ಮೇಕಪ್ ಬುಕ್ಕಿಂಗ್ಸ್ ನೀವು ಮಾಡ್ಕೋಬೇಕು ಅಂತಿದ್ರೆ ಪ್ಲೀಸ್ ನನ್ನ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಅವ್ರ ಮಗಳು ಕೂಡ ಇದ್ದರು, ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಅವರು ಮೊಗ್ಗಿನ ಜಡೆ ತರಿಸಿದ್ರು. ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಅಂದರೆ ನಂಗೆ ನಿಜವಾದ ಜೆಲಸ್ ಫೀಲ್ ಆಗ್ತಾಯಿತ್ತು. ಅಯ್ಯೋ ನನಗೆ ಹೆಣ್ಮಗು ಇಲ್ವಲ್ಲ ಅಂತ, ಅಷ್ಟು ಕ್ಯೂಟಾಗಿ ಮಾತಾಡ್ತಾಯಿತ್ತು. ಅದು ನನಗೆ ಹೇಳ್ತಾಯಿತ್ತು, ಅಕ್ಕ ನನಗೆ ಮೊಗ್ಗಿನ ಜಡೆ ಹಾಕಿ ಕೊಡ್ತೀರಾ ಅಂತ. ಆ ಹುಡುಗಿ ಹಠ ಮಾಡಿ ತರಿಸ್ಕೊಂಡು ಜಡೆ ಹಾಕ್ಸ್ಕೊಂಡು ಅವ್ರ ಮಾವನ ಮದುವೆ ಅನಿಸಿದೆ. ಸೊ ಅದು ಅಷ್ಟು ನೀಟಾಗಿ ಓಡಾಡ್ತಾಯಿತ್ತು, ಕ್ಯೂಟಾಗಿತ್ತು ಮಾತ್ರ, ಸಿಕ್ಕಾಪಟ್ಟೆ ಕ್ಯೂಟ್ ಅನ್ನಿಸ್ತು. ಎಲ್ಲ ಮಾಡಿಕೊಟ್ಬಿಟ್ಟು ಸೀದಾ ವಾಪಸ್ ಮನೆಗೆ ಬಂದೆ ನಾನು. ಹಾಯ್, ವೆಲ್ಕಮ್ ಬ್ಯಾಕ್. ಆರ್ಡರ್ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಬಿಟ್ಟಿದ್ದೆ. ಕಣ್ಣು ನೋಡ್ಬೋದು ಆಲ್ರೆಡಿ ಹೆಂಗಾಗಿದೆ ಅಂತ. ಯಾಕಂದರೆ ನೈಟ್ ಕರೆಕ್ಟಾಗಿ ನಿದ್ದೆ ಇಲ್ಲ. ಚೌಟ್ರಿಗೆ ಹೋದರೆ ನಿಜವಾಗ್ಲೂ ನಿದ್ದೆ ಇರೋಲ್ಲ. ಸೊ ಹಾಗಾಗಿ ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಂದು ಮಲಗಿಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ನಿದ್ದೆ ಬಂತು. ಇವಾಗ 11:30 ಎದ್ದು ಅಜ್ಜಿ ಸಾಂಬಾರು ಕೊಟ್ಟರು. ಸೊ ರೈಸ್ ಮಾಡಿ ಊಟ ಮಾಡೋದಾಯಿತು. ಇನ್ನು ಇವಾಗ ಡಿಮಾರ್ಟ್ ಹೊರಟಿದ್ದೀವಿ. ಸ್ವಲ್ಪ ಮನೆ ಕೆಲಸ ಮಾಡಿಬಿಡೋಣ ಅಂತ ಒಂದೆರಡು ಪಾತ್ರೆಗಳಿದ್ದಾವೆ, ಅದನ್ನೆಲ್ಲ ತೊಳೆದಿಟ್ಬಿಟ್ಟು 2 ಗಂಟೆ ಮೇಲೆ ಡಿಮಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಕೆಲವೊಂದು ಐಟಮ್ಸ್ಗಳು ತರಬೇಕು. ಹಾಗೆ ಅಪ್ಪುಗೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಆನ್ಲೈನಲ್ಲಿ ಬುಕ್ ಮಾಡ್ತಾಯಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ನಾವು ಯಾವಾಗಲೂ ಬುಕ್ ಮಾಡ್ತೀನಿ. ಖಾಲಿ ಆಗಿದ ತಕ್ಷಣ ಅದು ವಿತಿನ್ 2 to 3 days ಒಳಗೆ ಬಂದುಬಿಡುತ್ತೆ ಫ್ಲಿಪ್ಕಾರ್ಟಲ್ಲಿ. ಬಟ್ ಇವಾಗ ಏನಾಗ್ತಾಯಿದೆ ಅಂದರೆ 2-3 ಸತಿ ನಂದರಲ್ಲೂ ಮಾಡಿದ್ದೀನಿ, ನನ್ನ ಹಸ್ಬೆಂಡ್ ಫೋನಲ್ಲೂ ಕೂಡ ಮಾಡ್ತಾಯಿದ್ದೀನಿ, ಬರ್ತಾಯಿಲ್ಲ ಅದು. ಆಮೇಲೆ ಈ ನನಗೆ ಪಾರ್ಸಲ್ಸ್ ಎಲ್ಲ ಕೊಡೋಕೆ ಬರ್ತಾರಲ್ಲ, ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ ಮೇಡಮ್ ಇವಾಗ ಆ ಥರ ಬರೋಲ್ಲ, ಏನಾದರೂ ತುಂಬ ದೊಡ್ಡ ದೊಡ್ಡ ಬಾಕ್ಸ್ ಪಾರ್ಸೆಲ್ಗಳಿದ್ರೆ ಮಾತ್ರ ಅದು ಟೆಂಪೋಲಾಗಿ ಕಳಿಸ್ತಾರೆ, ಈ ಥರದ್ದೆಲ್ಲ ಬರ್ತಾಯಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ಇನ್ನೇನು ಮಾಡೋದು, ಇನ್ನು ಅವನಿಗೆ ಬೇರೆ ಹುಷಾರಿಲ್ಲ. ಅಟ್ಲೀಸ್ಟ್ ಇನ್ನು ನಾವು ಅವ್ನಿಗೇನು ತಿನ್ಸಿಲ್ಲ ಮಾಡಿಲ್ಲ ಅಂದರೆ ಸುಮ್ಮನೆ ಕಷ್ಟ ಆಗುತ್ತೆ. ಇದನ್ನು ಫ್ಲಿಪ್ಕಾರ್ಟ್ ಆ್ಯಪನ್ನು ನಂಬ್ಕೊಂಡು ನಾವು ಏನು ತರೋಕ್ಕಾಗ್ದಿರ ಮಾಡೋಕ್ಕಾಗ್ದಿರ ಆಗಿಬಿಡುತ್ತೆ. ಹೇಗೋ ಡಿಮಾರ್ಟ್ಗೆ ಹೋಗಿ ಕೆಲವೊಂದೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲನೂ ತೊಗೊಂಡು ಬರೋಣ, ಆಮೇಲೆ ಸ್ವಲ್ಪ ಐಟಮ್ಸ್ ತರೋದಿತ್ತು, ಅದನ್ನು ಕೂಡ ಎಲ್ಲ ತೊಗೊಂಡು ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಇವಾಗ ಹೊರಟಿದ್ದೀವಿ. ಸೊ ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ಡಿಮಾರ್ಟ್ಗೆ ಹೋಗೋಣ. ಅಪ್ಪು ಇವಾಗ ಆರಾಮಾಗಿದ್ದಾನೆ, ಓಡಾಡ್ತಾ ಇದ್ದಾನೆ. ಬಟ್ ನಾನು ಸ್ಕೂಲಿಗೆ ಕಳಿಸಿಲ್ಲ. ಯಾಕೆಂದರೆ ಅವ್ನು ಇನ್ನೂ ಸ್ವಲ್ಪ ಲೈಟಾಗಿ ಮೈಯೆಲ್ಲ ಸ್ವಲ್ಪ ಬಿಸಿ ಇದೆ. ಅದೆಲ್ಲ ಕಮ್ಮಿ ಆದಮೇಲೆ ಸ್ಕೂಲಿಗೆ ಕಳಿಸ್ತೀನಿ. ಯಾಕಂದರೆ ಮಕ್ಕಳು ಗೊತ್ತಿರುತ್ತೆ, ಪಕ್ಕ ಕೂತ್ಕೊತಾರೆ, ನಗಾಡ್ತವೆ. ಅದು ಅವ್ರ ಎಂಜಿಲು ಉಸಿರು ಹೋದ್ರೂ ಇನ್ನೊಬ್ರಿಗೆ ಅದು ತಾಕುತ್ತೆ ಇವಾಗ ಅಂಥ ಜ್ವರಗಳು. ಹಾಗಾಗಿ ಸ್ವಲ್ಪ ಭಯ ಆಗಿ ನಾನೇ ಕಳಿಸಿಲ್ಲ. ಬೇಡ, ನಮ್ಮಿಂದ ಬೇರೆ ಮಕ್ಕಳಿಗೆ ಎಫೆಕ್ಟ್ ಆಗೋದು ಬೇಡ, ಇಲ್ಲೇ ಆರಾಮಾಗಿರಲಿ, ಪರವಾಗಿಲ್ಲ, ಒಂದು 3-4 ದಿವಸ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಇರಿಸ್ಕೊಂಡಿದ್ದೀವಿ. ನೋಡೋಣ, ನಾಳೆ ಆದರೆ ಸ್ಕೂಲಿಗೆ ಕಳಿಸ್ತೀನಿ, ಇಲ್ಲಾಂದರೆ ನೋಡಬೇಕು. ಅದನ್ನು ಇನ್ನೂ ಇವಾಗ ಸ್ವಲ್ಪ ಆರಾಮಾಗಿದ್ದಾನೆ, ಇವಾಗ ಓಡಾಡ್ತಾ ಇದ್ದಾನೆ. ಮೊನ್ನೆ ಕಾಲೆಲ್ಲ ಹಿಡ್ಕೊಂಬಿಟ್ಟಿತ್ತಲ್ಲ, ಅದು ಜ್ವರ ಇತ್ತು. ಹಿಂದಿನ ದಿವಸ ಏನು ಮಾಡಿದ್ದಾನೆ, ಕಮ್ಮಿ ಆಗಿದೆ ಅಂತ ಚೆನ್ನಾಗಿ ಸೈಕಲ್ಲು ಸುತ್ತಾಡೋದು, ತಿರುಗಾಡೋದು, ಫಾರ್ಮ್ ಹತ್ರ ಬಂದು ಅಲ್ಲಿ ಸುತ್ತಾಡೋದು ಎಲ್ಲ ಮಾಡಿದ್ದಾನೆ. ಅದೇನಾಗ್ಬಿಟ್ಟಿದೆ, 2 ಕಡೆ ಜೂ ಹಿಡ್ಕೊಳಂಗೆ ಆಗಿ ನರ ಎಲ್ಲ ಫುಲ್ಲು ಒಂಥರ ಗಟ್ಟಿ ಆದಂಗಾಗಿ ಫುಲ್ ಪೇಯ್ನ್ ಬಂದಿದೆ. ಅವಾಗ ಡಾಕ್ಟ್ರ್ ಹೇಳಿದ್ರು ಇಲ್ಲ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಜೆಲ್ಲು ಮತ್ತು ಔಷಧಿನ ಕೊಟ್ಟು ಕಳಿಸಿದ್ರು, ಅದನ್ನು ಹಾಕಿದ್ವಿ. ಸೊ ಇವತ್ತು ಆರಾಮಾಗಿದ್ದಾನೆ, ಓಡಾಡ್ತಾ ಇದ್ದಾನೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನು ನಾನು ಕೂಡ ಸಂಜೆ ಎಲ್ಲರೂ ಡಿಮಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಇನ್ನು 2 ಗಂಟೆ ಆಯಿತು ಮಧ್ಯಾಹ್ನ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಅಪ್ಪನ ಫ್ರೆಶ್ ಅಪ್ ಮಾಡಿದೆ. ಇನ್ನು ಈ ಒಂದು ಪ್ಯಾಂಟ್ ಮತ್ತು ಕುರ್ತಿ ಸೆಟ್ಟ ನಾನು ಮೀಶೋದಲ್ಲಿ ತರಿಸಿದ್ದೆ. ಬೆಳಗ್ಗೆ ಒಂದು ಹಾಕೊಂಡಿದ್ನಲ್ಲ ಬ್ರೌನು, ಮತ್ತು ಇದು ಬ್ಲೂ, 2 ಒಂದೇ, ಸೇಮ್ ಡಿಸೈನು, ಬಟ್ ಕಲರ್ ಮಾತ್ರ ಚೇಂಜು.
ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ನೀವು ಡೈಲಿ ವೇರ್ಗಾಗಿರ್ಬೋದು, ಈ ಥರ ಮೇಕಪ್ ಆರ್ಡರ್ಸ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಈ ಥರ ಬ್ಲ್ಯಾಕ್ ಪ್ಯಾಂಟು ಮತ್ತು ಅದ್ರ ಜೊತೆ ಒಂದು ಮೆಂತ್ಯ ಕಲರ್ ಟೈಪ್ ಒಂದು ಪ್ಯಾಂಟ್ 2 ತರಿಸಿದೆ. ನಾನು ಟ್ರಿಪಲ್ ಕೂಡ ಬ್ಲ್ಯಾಕ್ ಕಲರ್ದೊಂದು ಪ್ಯಾಂಟ್ ಹಾಕ್ಕೊಂಡಿದ್ದೆ ನೋಡಿ, ಆ ಥರದ್ದೇ ನಾನು 2 ತರಿಸಿದೆ ಆನ್ಲೈನಲ್ಲಿ. ನಾನು ಅದನ್ನು ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟು ನಾನು ಮಲ್ಲೇಶ್ವರಂ ತೊಗೊಂಡಿದ್ದು. ಅದಾದಮೇಲೆ ನೋಡಿ ನಾನು ಆನ್ಲೈನಲ್ಲಿ ಕೂಡ ಬುಕ್ ಮಾಡಿದೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅದೆರಡರದ್ದು ಬೇಕಾದ್ರೆ ಪ್ರಾಡಕ್ಟ್ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕು ಅನ್ನೋ ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಜಸ್ಟ್ 250 ರುಪೀಸ್ಗೆ 2 ಟಾಪ್ ಬರುತ್ತೆ, ಅಂದರೆ ಶಾರ್ಟ್ ಕುರ್ತೀಸ್. ಅದು ತುಂಬ ಕಂಫರ್ಟಬಲ್ ಆಗಿದೆ. ನಾನು ವಾಶ್ ಮಾಡಿ ಕೂಡ ಹಾಕ್ಬಿಟ್ಟೆ ಆಗಲೇ, ಸೊ ಅದು ಒಂಚೂರು ಕಲರ್ ಹೋಗಿಲ್ಲ. ಸೊ ತುಂಬ ಚೆನ್ನಾಗಿದೆ, ನೀವು ಬೇಕು ಅನ್ನೋ ತೊಗೋಬೋದು. ಯಾಕಂದರೆ ಹೊರಗಡೆ ಒಂದು ಶಾರ್ಟ್ ಕುರ್ತಿಗೆ 250-300 ಇದೆ. ಇದು 250ಗೆ 2 ಕುರ್ತಾಸು ವರ್ತ್ ಅನಿಸ್ತು. ಮನೆ ಹತ್ರ ಎಲ್ಲ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ ಅನಿಸ್ತು. ಇನ್ನು ಡಿ-ಮಾರ್ಟ್ ಕೊಟ್ವಿ. ನಮ್ಮ ಗ್ರಹಚಾರ ಮಳೆ ಸ್ಟಾರ್ಟ್ ಆಗೋಯಿತು. ಮಳೆ ನಿಂತು ಸ್ವಲ್ಪ ಹೊತ್ತೆಲ್ಲ ದಾರಿನಲ್ಲಿ ಅಲ್ಲಲ್ಲೇ ನಿಂತ್ಕೊಂಡು ಡಿ-ಮಾರ್ಟ್ಗೂ ಕೂಡ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಬಟ್ ಡಿ-ಮಾರ್ಟಲ್ಲಿ ಏನು ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ, ಯಾಕಂದರೆ ಅಲ್ಲಿ ವೀಡಿಯೋಸ್ ಅಲೋಡ್ ಇಲ್ವಲ್ಲ. ಹಾಗಾಗಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.